ಸಂಡೇ ಆದ್ರೂ ಈ ರೋಡ್ ಸ್ವಲ್ಪ ಫ್ರೀ ಇದೆ ಗುರು. ಇಲ್ಲ ಅಂದಿದ್ರೆ ಈ ಗೊರಗುಂಟೆಪಾಳ್ಯ ಸಿಗ್ನಲ್ ಕ್ರಾಸ್ ಮಾಡಕ್ಕೆ ನಮಗೆ ಒಂದು 20 ನಿಮಿಷ ಬೇಕಾಗಿರೋದು. ಆ 2 ಸಿಗ್ನಲ್, ಒಂದು ಹೆಬ್ಬಾಳ ಕಡೆಯಿಂದ ಬರೋ ಸಿಗ್ನಲ್ ಒಂದು ಇದೆಯಲ್ಲ ಅದೊಂದು, ಈ ಕಡೆ ಮೈನ್ ಗೊರಗುಂಟೆಪಾಳ್ಯ ಏನ್ ಸಿಗ್ನಲ್ ಇದೆ ಅದೊಂದು, 2 ಸಿಗ್ನಲ್ ಕ್ರಾಸ್ ಮಾಡಕ್ಕೆ ಮಿನಿಮಮ್ 15ರಿಂದ 20 ನಿಮಿಷ ಬೇಕಾಗಿತ್ತು. ಇವತ್ತು ಹೆಬ್ಬಾಳ ಕಡೆಯಿಂದ ಬರೋ ಸಿಗ್ನಲ್ ಒಂದೇ ಟೇಕ್ ಹೆಂಗ್ ಬರ್ತಾ ಇತ್ತು ಹಂಗಂಗೆನೆ ಸಿಗ್ನಲ್ ಫ್ರೀ ಇತ್ತು. ಶಾಕ್ ಆಗೋಯ್ತು ಗುರು. ನಾನು ಈ ಇಷ್ಟು ದಿಸ್ಗಳಲ್ಲಿ ಓಡಾಡಿದ್ದೀನಲ್ಲ, ಯಾವತ್ತು ಒಂದೇ ಸಲ ಮೂವ್ ಆಗಿಲ್ಲ. ಅಲ್ಲಿ ರೈಲ್ವೆ ಬ್ರಿಡ್ಜ್ ಬರುತ್ತಲ್ಲ, ಆ ಬ್ರಿಡ್ಜ್ ಮೇಲಿಂದ ನಿಂತ್ಕೊಂಡು ಸ್ಲೋ ಮೂವಿಂಗ್ ಅಲ್ಲೇ ಬರ್ತಾ ಇರೋದು. ಇವತ್ತು ಎಲ್ಲೆಲ್ಲೂ ಟ್ರಾಫಿಕ್ ಇಲ್ಲ, ಫ್ಲೇವರ್ ಮೇಲೂ ಟ್ರಾಫಿಕ್ ಇಲ್ಲ. ಅಂದರೆ ಸಿಗ್ನಲ್ ಗ್ರೀನ್ ಇತ್ತು ನಾನು ಬರಬೇಕಾದ್ರೆ, ಹಂಗೆ ಮೂವ್ ಆಗ್ಬಿಟ್ಟೆ. ನಾನೇ ಶಾಕ್ ಆಗೋಗ್ಬಿಟ್ಟೆ. ಏನ್ ಗುರು ಈ ಹೈವೇ ಇಷ್ಟಕ್ಕೊಂದು ಜಾಮ್ ಆಗ್ಬಿಟ್ಟಿದೆ, ಈ ಅಲ್ಲಿ ತನಕ ಜಾಮ್ ಆಗಿದೆಯಲ್ಲ ಗುರು. ಪಿಕ್ಚರ್ ಸಿಟಿ ಒಳಗಡೆ ಜಾಮ್ ಇರಲಿಲ್ಲ ಅಂತೇಳಿ ಬಂದರೆ ನೋಡಿ ಇಲ್ಲಿ ಪಿಕ್ಚರ್ ಬಿಡ್ತಾ ಇದೆ. ಇಲ್ಲಿ ಅಣ್ಣ ಇವಾಗ ಸೈಡ್ ಬಿಟ್ಟ ಪಾಪ, ಏನೋ ಆಗಿದೆ. ನಜಿ ಹೈವೇಗಳೆಲ್ಲ ಜಾಮ್ ಆಗ್ಬಿಟ್ರೆ ಕಿಲೋಮೀಟ್ರ್ ಗಟ್ಟಲೆ ಜಾಮ್ ಆಗ್ಬಿಡ್ತವೆ. ಓಹೋ ಶಿಟ್, ಇಲ್ಲೊಂದು ಬೈಕ್ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ನಾವು ಇವಾಗ ಹೊರಟಿದ್ದು ಇರೋ ಕಡೆ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದು. ಆನ್ ದ ವೇಲಿ ಒಂದು ಮಂದಾರಗಿರಿ ಹಿಲ್ಸ್ ಅಂತ ಇದೆ, ಅಲ್ಲಿ ಸ್ವಲ್ಪ ಚೆನ್ನಾಗಿದೆಯಂತೆ ನೋಡೋದಕ್ಕೆಲ್ಲ. ಬಟ್ ನಾನು ಯಾವಾಗಲೂ ಹೋಗಿಲ್ಲ. ನಮ್ಮ ವೈಫು ನನ್ನ ಮಗ ಕೂಡ ಇದ್ದಾರೆ. ಪೂರ ಒತ್ತಾಯದ ಮೇರೆಗೆ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಅದು ಹೆಂಗಿದೆ ಏನು ಅಂತ ಒಂದು ರೌಂಡ್ ಹಾಕ್ಕೊಂಡು ಹೋಗ್ಬಿಡೋಣ ಹಂಗೆ. ನಮ್ಮ ಲೆಫ್ಟ್ ಸೈಡಾಗಿ ಜಾಗ ಇಲ್ವಾ? ಏನು ದುರಾಂಕರ ಸುಳ ಮಕ್ಕಳಿಗೆ. ನಮ್ಮ ಇಲ್ಲಿಂದ ನೋಡಿ ಹೆಂಗೆ ಕಾಣಿಸ್ತಿದೆ, ಸೂಪರಾಗಿ ಕಾಣಿಸ್ತಿದೆ. ಅಷ್ಟು ದೂರ ಹತ್ಬೇಕೀಗ. ₹10 ಇಲ್ಲಿ ಚಾರ್ಜಾ? ಫಸ್ಟ್ ಅಲ್ಲಿಗೆ ಹೋಗ್ಬೇಕಾ? ಹೆಂಗಾರ ಹೋಗ್ಬೋದಾ? ಫಸ್ಟ್ ಬ್ಯಾಕ್ ಟು ಬಂದ್ಬಿಡಿ. ಹಾಂ, ಗಾಡಿ ಮೇಲ್ಗಡೆ ಹೋಗ್ತಿದೆ. ಯಾವ ಕಡೆ? ಸ್ಟ್ರೈಟ್ ಡೆಡ್ ಅಂಡ್ ರೈಟ್ ಅಲ್ಲಿಗೆ ಹೋಗುತ್ತಾ? ಬೆಟ್ಟ ಮೇಲೆ ಹೋಗುತ್ತೆ. ಇಲ್ಲಿಂದ ಬೆಟ್ಟದ ಮೇಲೆ ಹೋಗುತ್ತಂತೆ ಗಾಡಿ. ಬನ್ನಿ ನಾವು ಫಸ್ಟು ಬೆಟ್ಟದ ಮೇಲೆ ಹೋಗೋಣ. ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೆ ಅಂತೆ ಇಲ್ಲಿ ಓಪನ್ನು. ಹತ್ತದಾದ್ರೆ ಇಲ್ಲಿಂದ ಹತ್ಬೋದು, ಗಾಡಿಗೆ ಹೋದ್ರೆ ಅಲ್ಲಿಂದ ಹೋಗ್ಬೋದು ಅಂತಂತೆ. ನೋಡೋಣ ಬಾ. ಸಿಕ್ಕಾಪಟ್ಟೆ ಬೈಕರ್ಸ್ ಎಲ್ಲ ಬಂದವ್ರೆ ಗುರು. ಐಲೆಕ್ಸ್ ನೋಡ್ಗುರು ಹೆಂಗಿದೆ ಬ್ರೋ. ಬೈಕ್ ಹೋಗುತ್ತಾ ಇಲ್ಲಿ ಮೇಲೆ? ಓಕೆ. ಓ, ಇದೆಲ್ಲ ಆಫ್ ರೋಡ್ಗೆಲ್ಲ ಸಖತ್ತಾಗಿದೆ ಗುರು. ಒಳ್ಳೆ ಸೈಕ್ ಆಗಿದೆ ಜಾಗ ಆಫ್ ರೋಡ್ ಮಾಡೋಕ್ಕೆ. ಇಲ್ಲಿ ಯಾವ್ದು ಗುರು? ಅಲ್ಲಿ ಹೋಗ್ಬೋದು ಅನ್ಸುತ್ತೆ. ಇರೋಷಾ? ಓಹೋ, ಹೆಂಗಿದೆ ಬಾಯ್ಸ್ ಅವಳಿ? ಏನ್ ಗುರು ಘಾಟ್ ಸೆಕ್ಷನ್ ಇದು ಹೆಂಗಿದೆ? ಅಯ್ಯ ಅಪ್ಪ, ಐ ಥಿಂಕ್ ಗೊತ್ತಿಲ್ದವರೆಲ್ಲ ಅಲ್ಲೇ ಇದ್ದಾರ ಅಂತ ಕೆಳಗಡೆ ಮೇಲೆ ಹತ್ತಿಸ್ತಂಗೆ. ಸೂಪರ್ ಸೂಪರ್. ಸಖತ್ತಾಗಿದೆ ಮಾತ್ರ. ಇಲ್ಲಿದೆ ನೋಡಪ್ಪಾಜಿ. ಸಖತ್ತಾಗಿ ಮಾಡವ್ರೆ ಗುರು ಮಾತ್ರ. ಪಾರ್ಕಿಂಗ್ ಇದೆ, ಟಾಯ್ಲೆಟ್ಸ್ಗಳಿದೆ, ಒಳ್ಳೆ ಪಾರ್ಕಿಂಗ್ ಇದೆ ಮೈನಾಗಿ. ಒನ್ ಡೇ ಟ್ರಿಪ್ಪಿಗೆ ಒಳ್ಳೆ ಸಖತ್ತಾಗಿದೆ ಮಾತ್ರ ಜಾಗ ಇದು. ಈ ಮಂದಾರಗಿರಿ ಹಿಲ್ಸ್ಗೆ ಈ ಬ್ಯಾಕ್ ಸೈಡಿಂದ ಈ ರೋಡಿಂದ ನೋಡಿ, ಪಾರ್ಕಿಂಗ್ ಎಲ್ಲ ಇದೆ. ಆರಾಮಾಗಿ ಗಾಡಿ ಪಾರ್ಕ್ ಮಾಡ್ಬೋದು. ಈ ಗೊತ್ತಿಲ್ಲದವರು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಕೆಳಗಡೆನೇ ಸ್ವಲ್ಪ ಜಾಗ ಇದೆ, ಕೆಳಗಡೆ ನಿಲ್ಲಿಸ್ಬಿಟ್ಟು ಈ ಮೆಟ್ಲು ಹತ್ಬಿಟ್ಟು ಬರ್ತಾರೆ. ಈ ಬ್ಯಾಕ್ ಸೈಡಿಂದ ಬಂದರೆ ಸಕ್ಕತ್ತಾಗಿದೆ. ಬ್ಯಾಕ್ ಸೈಡ್ ಒಂದು ಲೇಕ್ ಕೂಡ ಇದೆ, ಬಸ್ತೀನಿ. ಲೇಕು ಸಕ್ಕತ್ತಾಗಿದೆ ಮಾತ್ರ ನೋಡೋದಕ್ಕೆ. ನೋಡಿ, ಈ ಥರ ಮಕ್ಕಳೆಲ್ಲ ಇದ್ದರೆ, ಫ್ಯಾಮಿಲಿ ಇದ್ದರೆ ನೋಡಿ, ಈ ಥರ ಕೂರಿಸ್ಕೊಂಡು ಆಟ ಆಡಿಸ್ಕೊಂಡು ಇದೆಲ್ಲ ತೋರಿಸ್ಕೊಂಡು ಆರಾಮಾಗಿ ಹೋಗ್ಬೋದು ಮಾತ್ರ. ಬೆಂಗಳೂರಿಂದ ಹತ್ರ ಇದೆ. ಈ ದೇವಸ್ಥಾನದೊಳಗಡೆ ಎಂಟ್ರಿ ಆಗಬೇಕು ಅಂತಂದರೆ ಒಬ್ಬರಿಗೆ ₹10 ತೊಗೊತಾರೆ. ಇದ್ರೊಳಗಡೆ ಎಂಟ್ರಿ ಆಗಬೇಕು ಅಂತಂದರೆ ಒಬ್ಬರಿಗೆ ₹10 ತೊಗೊತಾರೆ. ನೋಡಿ ಹೆಂಗಿದೆ ಈ ಮರ. ಏನು ನೋಡ್ತಿದ್ದೀರಾ, ಇದು ರಿಯಲ್ ಮರ ಅಲ್ಲ, ಇದು ಆರ್ಟಿಫಿಷಿಯಲ್ಲು. ಸಖತ್ತಾಗಿದೆ ಮಾತ್ರ ನೋಡೋದಕ್ಕೆ. ನೋಡಿ, ಅವಾಗಲೇ ಒಂದು ಲೇಕ್ ತೋರಿಸ್ತೀನಿ ಅಂತಂದನಲ್ಲ, ಆ ಲೇಕ್ ನೋಡಿ ಇಲ್ಲೇ ಇರೋದು. ನೋಡಿ, ಇದು ಕೆಳಗಡೆ ಇರೋದು ಲೇಕು.
ನೋಡಿ ಬೆಟ್ಟದ ಮೇಲಿಂದ ಯಾವ ಥರ ಕಾಣಿಸ್ತಾ ಇದೆ, ವ್ಯೂ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ನಾವು ಹೋದಾಗ ಸ್ವಲ್ಪ ಮೋಡ ಆಗಿತ್ತು, ಹಂಗಾಗಿ ತುಂಬ ಬಿಸಿಲಿರಲಿಲ್ಲ, ಒಳ್ಳೆ ಚೆನ್ನಾಗಿತ್ತು. ಇಲ್ಲಿಂದ ಈ ಕಡೆ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲೊಂದು ದೇವಸ್ಥಾನ, ಆ ಕಡೆ ಒಂದು ದೇವಸ್ಥಾನ ಇದೆ, ಒಂದು 3 ದೇವಸ್ಥಾನ ಇದೆ ಇದ್ರೊಳಗಡೆ. ಇವಾಗ ಇಲ್ಲಿ ಮೇಲೆಲ್ಲ ನೋಡಿಕೊಂಡು ಸೀದಾ ಕೆಳಗಡೆ ಹೊರಟಿದ್ದೀವಿ. ಒನ್ ಡೇ ಫ್ಯಾಮಿಲಿ ರೈಡ್ ಥರ ಬರ್ಬೋದು, ಚೆನ್ನಾಗಿದೆ ಒಳ್ಳೆ. ಇಲ್ಲೆಲ್ಲರೂ ಒಂದ್ಸಲ ಆಫ್ ರೋಡ್ ಟ್ರೈ ಮಾಡ್ಬೋದಿತ್ತು. ಓಹೋ ಅಣ್ಣ ನೋಡಿ ಆಫ್ ರೋಡ್ ಮಾಡ್ಬಿಟ್ಟವ್ರೆ. ಹಿಮಾಲಯ ಅಲ್ಲಿಗೆ ತಗೊಂಡೋಗಿ ಹಿಮಾಲಯ ಮೇಕೆ ಹುಡುಗಿ ಹತ್ತಿಸ್ತವ್ರೆ. ಬಾಯ್ಸ್ ಜೊತೆಗೆ ಬರಬೇಕು, ಒಂದು 4-5 ಜನ ಬಾಯ್ಸ್ ಇರಬೇಕು, ಗಾಡಿಗಳು ಇರಬೇಕು ಅವ್ರದ್ದು, ಅವಾಗ ಒಳ್ಳೆ ಮಜಾ ಇರುತ್ತೆ ಮಾತ್ರ. ಫ್ಯಾಮಿಲಿ ಜೊತೆ ಬಂದರೆ ಕೆಲವೊಂದು ಜಾಗಗಳಿಗೆಲ್ಲ ಹೋಗೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡೋಣ ಅಂತ ಅನಿಸುತ್ತೆ. ಅದೇ ಬಾಯ್ಸ್ ಬಂದುಬಿಟ್ರೆ ಇಲ್ಲಿ ಹೋಗೋದು ಬಿಟ್ಟು ಅಲ್ಲಾಸ್ ಹೋಗ್ಬಿಡ್ತೀವಿ ಸೀದಾ ಗಾಡಿ ಹಾಕ್ಕೊಂಡು, ಆ ಥರ ಇರುತ್ತೆ. ಜೋಶ್ ಇರುತ್ತೆ. ನಡಿ ಏನಾದರೂ ನೋಡೋಣ ಅನ್ನೋಷ್ಟು ಮೈಂಡ್ ಸೆಟ್ಟು ಆವಾಗ. ಇವಾಗ ಫ್ಯಾಮಿಲಿ ಇದ್ದಾರೆ, ಹೆಂಡ್ರು ಮಕ್ಕಳು, ಅಯ್ಯೋ ಯಾಕೆ ಗುರು ರಿಸ್ಕು ಬೇಡ, ಸೇಫಾಗಿ ಮನೆಗೆ ಹೋಗೋಣ ಅಂತ ಅನ್ನಿಸ್ತಾ ಇರುತ್ತೆ. ಹಾಂ ಹೌದಾ? ಸರಿ. ನನ್ನ ಮಗುಗೆ ಇಲ್ಲಿ ಆಫ್ ರೋಡ್ ಮಾಡ್ಬೇಕಂತೆ. ಏನು ಮಾಡೋಕ್ಕಪ್ಪಾಜಿ? ಆಫ್ ರೋಡ್ ಮಾಡಬೇಕಂತೆ ನೋಡಿ, ಹಂಗಾಗಿ ಇಲ್ಲಿಗೆ ಬಂದಿದ್ದೀವಿ ಆಫ್ ರೋಡ್ ಮಾಡೋಕ್ಕೆ. ಹೆಂಗಿದೆಯಪ್ಪ ಆಫ್ ರೋಡು? ಆಫ್ ರೋಡ್ ಸಕ್ಕತ್ತಾಗಿದೆ ಗುರು ಜಾಗ ಮಾತ್ರ, ಆಫ್ ರೋಡ್ ಮಾಡೋಕ್ಕೆಲ್ಲ ಇಲ್ಲಿ. ಅಪ್ಪಾಜಿ ನೀನು ಆಫ್ ರೋಡ್ ಮಾಡ್ತೀಯಾ? ತಗೊಂಡೋಗು ನೆತ್ತಿಸ್ಕೊಂಡು ಹೋಗಿದ್ರು ಮೇಲೆ ಹೋಗ್ಬಿಟ್ಟು. ಹಾಂ ಹೆಂಡತಿ ಒಬ್ಳು ಇದ್ರೆ ಏನೆಲ್ಲ ಹಿಡ್ಕೊಂಡು ಓಡಾಡ್ತವ್ರೆ ಸುಮ್ಮನೆ. ಕಾರಲ್ಲಿರೋ ಡಿಕ್ಕಿ ಮಾಡ್ಕೊಂಡ್ಬಿಡ್ತಾರೆ. ವೆಯ್ಟ್ ಇವ್ರು ವಿಡಿಯೋ ಮಾಡ್ಕೊಂಡು ನಾನು ಹಿಂದೆ ಎಲ್ಲಿ ಬೀಳ್ತೀನಿ ಗೊತ್ತಿಲ್ಲ, ಎಲ್ಲೋದ್ರೂ ಗುಂಡಿ ಇದ್ದಾವೆ. ಸ್ಕಿಡ್ ಹೊಡಿಸ್ಬೇಕಂತೆ. ಹೋಗಿ ನಿಂತ್ಕೊ ವಿಜಯ್ ಸರ. ಟೈರಿಗೆ 10,000 ಕೊಡೋದು. ಧೂಳೆ ಬರ್ಸಿದೀವಿ ಪಾಪ. ನಮ್ಮ ವೈಫಿಗೆ ಎಲ್ಲ ಕೊಟ್ಬಿಟ್ಟು ನಾವು ಏನು ಮಾಡಿದ್ವಿ, ಡಿಕ್ಕಿ ಮಾಡ್ಕೊಂಡಿದ್ದೀರಾ. ಕಾರಲ್ಲಿರೋ ಡಿಕ್ಕಿ ಥರ ಎಲ್ಲ ತುಂಬ್ತಾ ಇದೀವಿ. ನನ್ನ ಮಗ ಸ್ಕಿಡ್ ಹೊಡ್ಸು ವೀಲ್ ಸ್ಪಿನ್ ಮಾಡು ಅಂತೇಳಿ ಮಾಡಿಸಿದ್ದಾರೆ. ಅವನಿಗೊಂಥರ ಕ್ರೇಜು. ಎಲ್ಲ ಪೂಜೆ ಅದು ವೀಲ್ದು. ಬುರ್ರ ಅಂತ ಕೆಳಗಡೆ ಅನಿಸ್ತಿದ್ರೆ ಆಮೇಲೆ ಟೈರ್ ಆಗುತ್ತೆ. ಈಗ ನೋಡಿ ಆಲ್ರೆಡಿ ಹೆಂಗಾಗೈತೆ? ಧೂಳು ಬಂತಾ? ಹೆಂಗಿತ್ತು? ಮೇಲೆ ಆ ಟೆಂಪಲ್ನ ನೋಡ್ಕೊಂಡು ಹಾಗೆ ಕೆಳಗಡೆ ಬರಬೇಕಾದ್ರೆ ಇಲ್ಲೊಂದು ಟೆಂಪಲ್ ಇದೆ, ಇದನ್ನೊಂದು ನೋಡ್ಕೊಂಡು ಹೋಗ್ಬೋದು. ಇದು ತುಂಬ ಚೆನ್ನಾಗಿದೆ ಮಾತ್ರ. ಆ್ಯಕ್ಚುಲಾಗೆ ನಮ್ಮ ವೈಫು ನೋಡಬೇಕು ಅಂತ ಅಂದ್ಕೊಂಡಿದ್ದು ಈ ಜಾಗನೇ. ಇಲ್ಲಿಗೆ ಬಂದಮೇಲೆ ನಾವು ಆ ಜಾಗನೂ ನೋಡಿಕೊಂಡು ಆಮೇಲೆ ಫೈನಲ್ ಆಗಿ ಲಾಸ್ಟಿಗೆ ಈ ಜಾಗ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ನೋಡಿ, ಇದೇ ಜಾಗಕ್ಕೆ ನಮ್ಮ ವೈಫು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು. ಕೊನೆಗೂ ಅಲ್ಲೆಲ್ಲ ನೋಡಿಕೊಂಡು ಈ ಜಾಗಕ್ಕೆ ಬಂದಿದ್ದೀವಿ. ಈ ಜಾಗ ಮಾತ್ರ ಸೂಪರಾಗಿದೆ ಮಾತ್ರ. ನೋಡಿ ಯಾವ ಥರ ಇದೆ.
ಈ ಜಾಗಕ್ಕೆ ನೀವು ಆಲ್ರೆಡಿ ಒಂದ್ಸಲ ವಿಸಿಟ್ ಮಾಡಿದರೆ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕಿ. ನೋಡಿ ಒಳಗಡೆ ಈ ಥರ ಇದೆ. ಇದು ಕೂಡ ಒಂದು ದೇವಸ್ಥಾನ. ತೆಗಿಂಗಿಲ್ವಾ? ಓಕೆ ಬಾಯ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.